ನಮಸ್ತೆ ಶ್ವೇತಾ, ಬೆಂಗಳೂರಿನ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ವೆಹಿಕಲ್ಗಳ ಮೂವ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಔಟ್ ಆಫ್ ಕಂಟ್ರೋಲ್ ಹೊಟ್ಟೋಗಿದೆ. ಇದ್ರ ಜೊತೆಗೆ ಮಳೆ ಬಂತು ಅಂದ್ರೆ ಸಾಕು, ಪಾತ್ ಹೋಲ್ಗಳು ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಗುಂಡಿ ಇಲ್ದಿರೋ ರೋಡೇ ಇಲ್ಲ ಬೆಂಗಳೂರಲ್ಲಿ, ಆ ರೀತಿ ಆಗಿದೆ. ಇದರಿಂದ ಐ ಟಿ ಬಿ ಟಿ ಕಂಪನಿಗಳಿಗೂ ಕೂಡ ಇರ್ಸು ಮುರ್ಸು. ನಾಟ್ ಓನ್ಲಿ ಫಾರ್ ಐ-ಟಿ-ಬಿ-ಟಿ ಕಂಪನೀಸ್, ಇದು ಪ್ರತಿನಿತ್ಯ ಟ್ರಾವೆಲ್ ಮಾಡೋರಿಗೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಆಗೋಗಿದೆ. ಅಂಡ್ ಸೇಫ್ ಆಗಿ ಮನೆಗೆ ಬರೋದು ಕೂಡ ಒಂದ್ ರೀತಿ ಅದೃಷ್ಟ ಅನ್ನೋ ರೀತಿ ಆಗೋಗಿದೆ ಬೆಂಗಳೂರಿನಲ್ಲಿ. ಬೇಂಗ ಡಿಸೈನ್ ಇಂಜಿನಿಯರ್, ಇಷ್ಟು ಒಂದು ದೊಡ್ಡ ಮಟ್ಟದ ಪಾಪ್ಯುಲೇಷನ್ ಇರುವಂತಹ ಒಂದು ಸಿಟಿಯನ್ನ ಯಾವ ರೀತಿ ಸರ್ಕಾರ ಒಂದು ಪ್ಲಾನ್ ಮಾಡಬೇಕಾಗತ್ತೆ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರಬೇಕಾಗುತ್ತೆ? ವಾಟ್ ಕೈಂಡ್ ಆಫ್ infrastructure should be developed in a cities like ಬೆಂಗಳೂರು? ಮೇಡಮ್, ನಮಸ್ತೆ. ನಾನು ಡಿಸೈನ್ ಇಂಜಿನಿಯರ್ ಕೆಲಸ ಮಾಡ್ತೀನಿ. ಹುಟ್ಟು ಬೆಳೆದಿದ್ದೆಲ್ಲ ವಿಜಯನಗರಲ್ಲಿ. ನಂದು ವಿಪರ್ಯಾಸ ಏನು ಅಂದ್ರೆ, ಬೆಂಗಳೂರಿನವ್ರು ಆಗಿ ಅಲ್ಲಿಂದ ನಂಗೆ ಮಾರುತಳ್ಳಿ ಓಡಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಮಾರುತಳ್ಳಿ ಇಲ್ಲಿ ಆಫೀಸ್ ಹತ್ರ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ಶಿಫ್ಟ್ ಆದ್ರೂ ಕೂಡ ನಾ ಆಲ್ಮೋಸ್ಟ್ 3 ವರ್ಷದಲ್ಲಿ 2-3 ಸತಿ ಅಷ್ಟೇ ಆಫೀಸ್ಗೆ ಹೋಗಿರೋದು. ಇಲ್ಲಿ 2 ಕಿಲೋಮೀಟರ್ ದಾಟೋದಕ್ಕೆ ನನ್ಗೆ ನೀವ್ ಹೇಳ್ದಂಗೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು, ಆತರ ಒಂದು ಪರಿಸ್ಥಿತಿ. ಪಣತೂರ್ ಬಾಳೆಗೆರೆ ರೋಡ್ ಅಂತ ಒಂದು ಚೂರು ಕೂಡ ಅವರು ಮುಂದೆ ಒಂದು ವಿಷನ್ ಇಟ್ಕೊಳ್ದೇನೆ ತದ್ವಾ ಅಪ್ರೂವಲ್ಸ್ ಕೊಡ್ತಾರೆ ಹೈ ರೈಸ್ ಬಿಲ್ಡಿಂಗ್ಸ್ ಗೆ. ವಿತಿನ್ 3 to 4 ಕಿಲೋಮೀಟರ್ಸ್ ಅವ್ರು ಒಂದು 25,000 ಫ್ಲಾಟ್ಸ್ ಗಳಿದೀವಿ ಒಂದು 3-4 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ. ರೋಡ್ ಅಗಲ ಎಷ್ಟಿದೆ? 30-40 ಅಡಿ. ಅದ್ರ ಮೇಲಿಲ್ಲ. ಅದ್ರ ಜೊತೆಗೆ ಡ್ರೈನೇಜ್ ಇಲ್ಲ, ಸ್ಟ್ರಾಂಗ್ ರಾಜಕಾಲುವೆಗಳೆಲ್ಲ ಬಿದ್ದೋಗಿದೆ, ಕನೆಕ್ಟಿವಿಟಿ ಮಾಡಿಲ್ಲ ರಾಜಕಾಲುವೆಗಳು. ಈ ತರ ಇದ್ದಾಗ ನೀರ್ ಎಲ್ಲಿ ಹೋಗುತ್ತೆ? ಬೀದಿ ಮೇಲೆ ನಿಂತ್ಕೊಂಡು ಪಾಟೋಲ್ಗಳು ಆಗೇ ಆಗತ್ತೆ. ಇಷ್ಟ್ರ ಮೇಲೂ ಕೂಡ ಇವಾಗ ಹೇಗೆ ನೀವು ಕೇಳ್ತೀರಾ ಹೇಗೆ ಬಿಲ್ಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ನಾವು ಇಷ್ಟು ರೋಡ್ ಇದಕ್ಕೆ ಅದು FIR ರೇಷಿಯೋ ಅಂತ ಇರುತ್ತೆ ಮೇಡಮ್. ಆ ಒಂದು ನಂಬರ್ಸ್ ನ ಇಟ್ಕೊಂಡು ಅವ್ರು ಅಪ್ರೂವಲ್ಸ್ ಕೊಡೋದ್ ಬಿಟ್ಟು ಯದ್ವಾತದ್ದು ಅಪ್ರೂವಲ್ಸ್ ಕೊಟ್ರೆ ಹೀಗೆ ಆಗೋದು. ಮತ್ತೆ ಆ ಔಟರ್ ರಿಂಗ್ ರೋಡ್ ಅಲ್ಲಿ ಕೂಡ ಟೆಕ್ ಪಾರ್ಕ್ಸ್ ಗಳನ್ನ ಇವಾಗ ಇಷ್ಟೊಂದು ವಾಹನ ದಟ್ಟಣೆಗಳು ಇದ್ರೂ ಕೂಡ ಇನ್ನೂ ಅನದರ್ 15,000 ಫ್ಲಾಟ್ಸ್ ಗೆ ಇಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ ಒಂದು 3 to 4 ಟೆಕ್ ಪಾರ್ಕ್ಸ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ವೇರ್ ಯು ವಿಲ್ eventually end up another 10 lakh people will start traveling. Okay, one more question. I have a question here, ಶ್ವೇತಾ ಅವರೇ. ಇವಾಗ ಒಂದು ಏರಿಯಾ ಅಂತ ಅಂದಾಗ ಅದ್ರ ಡೆನ್ಸಿಟಿ ಎಷ್ಟು, ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದರಲ್ಲಿ ಟ್ರಾಫಿಕ್ ಎಷ್ಟಾಗುತ್ತೆ, ಎಷ್ಟು ಜನನ ಅಕಾಮಿಡೇಟ್ ಮಾಡ್ಬೋದು ಅದು. ಈಗ ಒಂದು ಏರಿಯಾದಲ್ಲಿ ಒಂದು 10,000 15,000 ಎಕ್ಸ್ಟ್ರಾ ಒಂದು ಕಾನ್ಸ್ಟಿಟ್ಯೂಯನ್ಸಿ ಅಥವಾ ಒಂದು ಏರಿಯಾದಲ್ಲಿ ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ಬಿಲ್ಡಿಂಗ್ಗಳನ್ನ ಕಟ್ಟಕ್ಕೆ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ, ಸೊ ಆ ಪಾಪ್ಯುಲೇಷನ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಲ್ಲಿ? ಅದೇ ಮೇಜರ್ ಪ್ರಾಬ್ಲಮ್. ಇವಾಗ ನಾವು ಅದನ್ನೇ ಕ್ವಶನ್ ಕೇಳ್ತಿರೋದು. ಇಲ್ಲ, ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕೊಡಿ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆನೇ ಇಲ್ಲ. ಒಂದು ಏನದು ಮೆಟ್ರೋ ಆಗ್ಲಿ, ಇವಾಗ ಆರ್ಟಿರಿಯಲ್ ರೋಡ್ ಅಲ್ಲೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಕೊಡಕ್ಕಾಗಲ್ಲ. ಮೇನ್ ನೆಟ್ವರ್ಕ್ they have to give BMTC. They have to give BMTC or they have to give a shuttles from office tech park to the apartments, because ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 5,000 ಫ್ಲಾಟ್ಸ್ ಇದಾವೆ, ಇನ್ನೊಂದು ಅಪಾರ್ಟ್ಮೆಂಟ್ ಅಲ್ಲಿ 3,000 ಫ್ಲಾಟ್ಸ್ ಇದಾವೆ. ಎಷ್ಟೋ ಜನ ಇಲ್ಲಿ ವಾಲಂಟಿಯರ್ಸ್ ಸರ್, ಸಿಟಿಸನ್ ವಾಲಂಟಿಯರ್ಸ್ ಬಹಳಷ್ಟು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ತರೋದಕ್ಕೆ ಪ್ರಯತ್ನ ಪಟ್ಟಿ ಟ್ರಾನ್ಸ್ಪೋರ್ಟೇಶನ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸರ್ ಹತ್ರ ಹೋಗಿ ಈ ಲೆಟರ್ಸ್ ಎಲ್ಲ ಕೊಟ್ಟು ಏನೇ ಮಾಡಿದ್ರು ಕೂಡ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟಿಲ್ಲ. ವಾಹನ ದಟ್ಟಣೆ ಕಡಿಮೆ ಮಾಡ್ಬೇಕು ಅಂತಾರೆ. ಹೇಗ್ ಸಾಧ್ಯ? ಪಾಟೋಲ್ಗಳು ಫುಲ್ ರೋಡ್ಸ್ ಉದ್ದಕ್ಕೂ ಪಾಟೋಲ್ಗಳಿದಾವೆ, ಅಲ್ಲಿ ಟ್ರಾಫಿಕ್ ಆಗೇ ಆಗತ್ತೆ. ಅಂದ್ರೆ ವಾಟ್ ದೇ ಆರ್ ಡೂಯಿಂಗ್, ಒಂದು ಅನ್ಸೈಂಟಿಫಿಕ್ ವೇನಲ್ಲಿ ಇದು ಕಾಮಗಾರಿಗಳನ್ನ ಮಾಡ್ತಾ ಇರೋದು ಒಂದು. ಇನ್ನೊಂದು ಅದೇ ಅವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಬಿಲ್ಡಿಂಗ್ ಗಳು ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಫೆಸಿಲಿಟಿಯನ್ನ ಕೊಡದೆ, ಬೇಸಿಕ್ ಫೆಸಿಲಿಟಿ ಇಲ್ಲದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ, ಯಾವುದೇ ಪ್ಲಾನ್ ಇಲ್ಲದೆ ಏರಿಯಾಗಳನ್ನ ಡೆವಲಪ್ ಮಾಡ್ತಿದ್ದಾರೆ. ಹೌದು ಹೌದು. ಓಕೆ ಓಕೆ ಓಕೆ. ಅದ್ರ ಜೊತೆಗೆ ಹೇಳಿ ಶ್ವೇತಾ. ಸೊ ಅದ್ರ ಜೊತೆಗೆ ನಾವು ನಾವು ಗಮನಿಸ್ತಾ ಇರೋಂಗೆ ನಮ್ಮಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲ. ಇವಾಗ GBA ಬಂದು 74th ಅಮೆಂಡ್ಮೆಂಟ್ ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆ GBA ಇದನ್ನ PDF ನೋಡಿದಾಗ ಅದ್ರಲ್ಲಿ ನಾವು ಯಾವ್ದೇ ತರ 74th ಅಮೆಂಡ್ಮೆಂಟ್ ನ ಪಾಯಿಂಟ್ಸ್ ನ ನಾವು ನೋಡಿಲ್ಲ ಅದ್ರಲ್ಲಿ. ಸೊ ಇವಾಗ ಭಯ ಆಗತ್ತೆ, ಇನ್ನ ಯಾವ ರೀತಿ ಅವ್ರು ಇವಾಗ BBMP ಒಂದು ನಮ್ಗೆ ಡೆವಿಲ್ ತರ ಕಾಡಿತ್ತು, ಇವಾಗ GBA ಯಾವ ರೀತಿ ತರ ಕಾಡತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ರೈಲ್ವೆ ಲ್ಯಾಂಡ್ ಆ ರೋಡ್ ಅಲ್ಲಿ
ಬಿಲ್ಡಿಂಗ್ಸ್ ಗಳು ಅಪ್ರೂವಲ್ ಕೊಟ್ಟಿದ್ದಾರೆ ಮೇಡಮ್. ಇದು ಅಲ್ಲಿ ರೋಡ್ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ, ಬಿಕಾಸ್ ಅದು ರೈಲ್ವೆ ಪ್ರಾಪರ್ಟಿ. ರೈಲ್ವೆ ಬಟ್ ಸ್ಟಿಲ್ ಇದರಲ್ಲಿ ನಿಮಗೆ ರೋಡ್ ಪರ್ಮಿಷನ್ ಹಾಕೋದಕ್ಕೆ ದೇ ಕೊಟ್ಟಿದ್ದಾರೆ. ಡೋಂಟ್ ಗಿವ್ ಯು ದ ಪರ್ಮಿಷನ್. ನೋ, ಇಟ್ಸ್ ಅ ಬೇಸಿಕ್ ಸೆನ್ಸ್. ಹೌದು, ಬೇಸಿಕ್ ಸೈನ್ಸ್. ಆತರ ಇದ್ದಾಗ್ಲೂ ಇವ್ರು ಹೇಗೆ ಅಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಗಳಿಗೆ ಹೇಗೆ ಅಪ್ರೂವಲ್ ಕೊಟ್ಟಿದ್ದಾರೆ? ಅಲ್ಲೆಲ್ಲಾ ಜನಗಳು ಬೇರೆ ರಾಜ್ಯದಿಂದ ಬಂದು ಸೇಲ್ಸ್ ಮಾರ್ಕೆಟಿಂಗ್ ಗೈಸ್ ನಮ್ಗೆ ಹೇಳ್ಬಿಡ್ತಾರೆ, ಇಲ್ಲ ರೋಡ್ ಮಾಡ್ತಾರೆ ತಗೊಳ್ಳಿ ಅಂತ. ಅಂದ್ರೆ ಸೊ ಕ್ಯಾನ್ ಏನಕ್ಕೆ ವಿ 74 ಟೇಕ್ ಇಟ್ ಆಸ್ ಶ್ವೇತಾ, ನಾವ್ ಇದನ್ನ ಲ್ಯಾಂಡ್ ಮಾಫಿಯಾ ಇಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಬೆಂಗಳೂರು ಅಂತ ಹೇಳ್ಬೋದಾ? Very much. It's a collective effort from everybody. Collective effort from the people who are approving the Bangalore Town Planning Department, which is approving, which is without seeing the FAR of the city of the particular road, and with the people who build the roads, drain network agli ಅಥವಾ roads agli unscientific development ಮತ್ತೆ haphazard ಆಗಿ ಮಾಡಿರ್ತಾರೆ. ಆ ಸ್ಲೋಪ್ ಹೇಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಆ ರಾಜಕಾಲುವೆಗಳೆಲ್ಲ ಹಂಗೆ ಸರ್, ಮೊನ್ನೆ ಫೋಟೋ ತೆಗ್ದೆಲ್ಲ ಹಾಕಿದ್ದೀನಿ. ರಾಜಕಾಲುವೆ ಒಳಗಡೆ ಮ್ಯಾನ್ಹೋಲ್ ಇದೆ ಮೇಡಮ್. ರಾಜಕಾಲುವೆ ನೀರೆಲ್ಲ ಮ್ಯಾನ್ಹೋಲ್ ಒಳಗಡೆ ಹೋಗ್ತಾ ಇದೆ. ಅದನ್ನ 3 ವರ್ಷದಿಂದ ಆತರ ಹೋಗಿದೆ. ಇಲ್ಲಿ BWSSB ಗೆ UGD ಕೊಟ್ಟು 110 ವಿಲೇಜಸ್ ಅಲ್ಲಿ UGD ಇಲ್ಲ. ನಾವು IT ಸಿಟಿ ಅಂತ ಹೇಳ್ತೀವಿ, ಎಲ್ಲಾ ಸೀವೇಜ್ ಕೂಡ ಬೀದಿಲಿ ಹರಿತಾ ಇದೆ. ಇಲ್ಲಿ 2 ವೀಲರ್ ತಗೊಂಡು ಹೋಗೋದಕ್ಕೆ ಅದಕ್ಕೆ ಹಿಂಸೆ ಆಗತ್ತೆ. ಇಟ್ಸ್ ಲೈಕ್ ಬೀಯಿಂಗ್ ಅ ಸಿಲಿಕಾನ್ ಡಿಸೈನ್ ಇಂಜಿನಿಯರ್, ನಮ್ಮಿಂದ ಎಲ್ಲ ನಿಮ್ಗೆ ಸಿಲಿಕಾನ್ ಸಿಟಿ ಅಂತ ಹೆಸರು ಬಂದಿರೋದು. ಐಮ್ ಸರ್ಪ್ರೈಸ್ಡ್ ಏನಂದ್ರೆ, ಬೀಯಿಂಗ್ ಅ ಡಿಸೈನ್ ಇಂಜಿನಿಯರ್ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ. ನಮ್ಮ GBA, ಈಗ ಸೋ ಕಾಲ್ಡ್ GBA ಇರುವಂತಹ ಎಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರೆ, ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ವಾ, ಅಥವಾ ಅವ್ರನ್ನ ಅವ್ರು ಏನಾದ್ರು ಮಾರ್ಕೊಂಡು ಬಿಟ್ಟಿದಾರಾ ಅಂತ ಐಮ್ ಸರ್ಪ್ರೈಸ್ಡ್. ಜಸ್ಟ್ ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಮ್ಯಾಮ್. ಎಲ್ಲಾರ್ಗು ಎಲ್ಲಾ ವಿಷಯನೂ ಗೊತ್ತು, ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್. ರೀಸೆಂಟ್ ಆಗಿ ಒಬ್ರು ತುಂಬಾ ಹಾನೆಸ್ಟ್ ಆಫೀಸರ್ ನ ನೋಡಿದೆ. ಅವ್ರ ಮೂಲಕ ಅಂತವ್ರು ನಮ್ಗೆ 10 ಜನ ಇದ್ಬಿಟ್ರು ಸಾಕು ಮೇಡಮ್. 10 ಜನ ಸಿಕ್ಬಿಟ್ರು ಸಾಕು. ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಎಲ್ಲಾರ್ದು ಕೈ ಇದೆ ಇಲ್ಲಿ. ನಮ್ಮ ಬೆಂಗಳೂರು ಈ ರೀತಿ ಆಗೋದಕ್ಕೆ ಕಲೆಕ್ಟಿವ್ ಎಫರ್ಟ್ಸ್. ಇಟ್ಸ್ ನಾಟ್ ಫ್ರಮ್ ಒನ್ ಪರ್ಸನ್, ನಾಟ್ ಫ್ರಮ್ ಲ್ಯಾಂಡ್ ಮಾಫಿಯಾ, ನಾಟ್ ಜಸ್ಟ್ ಫ್ರಮ್ ಪೊಲಿಟಿಷಿಯನ್ಸ್. ಎಲ್ಲಾ ಡಿಪಾರ್ಟ್ಮೆಂಟ್, TDR ಡಿಪಾರ್ಟ್ಮೆಂಟ್ ಅವರು ಸರ್ ಒಬ್ರು ಲ್ಯಾಂಡ್ ಅಕ್ವಿಸಿಷನ್ ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, TDR ಒಪ್ಕೊಂಡಿದ್ದಾರೆ. TDR ಡಿಪಾರ್ಟ್ಮೆಂಟ್ ಅವರು